ಥರ ಪ್ರತಿಪಾದನೆ. ಬೌದ್ಧ ಧರ್ಮವು ತೀವ್ರವಾಗಿ ಬೆಳೆಯಿತು. ಸಮರ್ಥನೆ. ಸಮಾಜದ ಪ್ರತಿ ವರ್ಗಕ್ಕೂ ಬೌದ್ಧ ಧರ್ಮದ ಕೊಡುಗೆಗಳನ್ನು ನೀಡಿದೆ. ಸಮರ್ಥನೆ. ಹೇಗೆ ಅನ್ನಿಸ್ತೈತೆ ನಿಮಗೆ? ಬೌದ್ಧ ಧರ್ಮವು ತೀವ್ರವಾಗಿ ಬೆಳೆಯಿತು ಅಂತ ಹೇಳಿದರೆ ಪ್ರತಿಪಾದನೆ. ಸಮರ್ಥನೆ ಏನು ಕೊಟ್ಟಿದ್ದಾರೆ? ಸಮಾಜದ ಪ್ರತಿ ವರ್ಗಕ್ಕೂ ಬೌದ್ಧ ಧರ್ಮ ಕೊಡುಗೆಯನ್ನು ನೀಡಿದೆಯಾ ನೀಡಿಲ್ವಾ? ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದರೆ 23ನೇದು. ಇದಕ್ಕೆ ಸರಿಯಾದ ಉತ್ತರ ಎ ಆಗಿರುತ್ತೆ. ಏನಪ್ಪ ಅಂತಂದರೆ ಎ ಮತ್ತು 6 ಎರಡು ಸರಿಯಾದವು ಮತ್ತು 6 ಎಯ ಸರಿಯಾದ ವಿವರಣೆ ಆಗಿದೆ. ಬೌದ್ಧ ಧರ್ಮವು ತೀವ್ರವಾಗಿ ಬೆಳೆಯಿತು ಮತ್ತು ಪ್ರತಿ ಸಮಾಜಕ್ಕೂ ಬೌದ್ಧ ಕೊಡುಗೆಗಳನ್ನು ನೀಡಿದೆ ಅಂತ ಹೇಳ್ಬೋದು. ಇನ್ನು 24ನೇದು. ಇಲ್ತುಮಿಶನು ದೆಹಲಿ ಸುಲ್ತಾನ್ ಮನೆತನದ ನಿಜವಾದ ಸ್ಥಾಪಕ. ಹೌದಾ ಏನಲ್ವಾ? ಇಲ್ತುಮಿಶನು ದೆಹಲಿ ಸುಲ್ತಾನ್ ಮನೆತನದ ನಿಜವಾದ ಸ್ಥಾಪಕ. ಸಮರ್ಥನೆ ಏನು? ಅವನು ಕುತುಬ್-ಉದ್-ದೀನ್ ಐಬಕನ ಮಗನಾಗಿದ್ದನು. ಇಲ್ತುಮಿಶ್ ಯಾರ ಮಗ? ಕುತುಬ್-ಉದ್-ದೀನ್ ಐಬಕನ ಮಗನಾಗಿದ್ದನು. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಇದಕ್ಕೆ 24ನೇ ಸರಿಯಾದ ಉತ್ತರ ಎ ಸರಿಯಾದದ್ದು, ಆದರೆ 6 ತಪ್ಪಾಗಿದೆ. ಇಲ್ತುಮಿಶನು ದೆಹಲಿ ಸುಲ್ತಾನ್ ಮನೆತನ ನಿಜ ಸ್ಥಾಪಕನಾಗಿರುತ್ತೆ, ಆದರೆ ಅವನು ಕುತುಬ್-ಉದ್-ದೀನ್ ಐಬಕನ ಮಗನಾಗಿರುವುದಿಲ್ಲ. ಇನ್ನಂತರ 25ನೇದು. ಮುಮ್ತಾಜಳ ಸ್ಮರಣೆಗಾಗಿ ಕಟ್ಟಿಸಿದ ತಾಜ್ ಮಹಲ್ ಶಹಜಾನನಿಗೆ ಅತ್ಯಂತ ಪ್ರೀತಿಯದಾಗಿತ್ತು. ಏನು? ಮುಮ್ತಾಜಳ ಸ್ಮರಣೆಗಾಗಿ ಕಟ್ಟಿಸಿದ ತಾಜ್ ಮಹಲ್ ಶಹಜಾನನಿಗೆ ಅತ್ಯಂತ ಪ್ರೀತಿಯದಾಗಿತ್ತು. ಇದಕ್ಕೆ ಸಮರ್ಥನೇನು? ಇದರ ನಿರ್ಮಾಣಕ್ಕೆ ಒಟ್ಟು 75 ಲಕ್ಷ ರೂಪಾಯಿಗಳು ವೆಚ್ಚವಾಯಿತು. ಆ ಕಾಲದಲ್ಲಿ ಇದು ಒಂದು ದೊಡ್ಡ ಮೊತ್ತವಾಗಿತ್ತು, 75 ಲಕ್ಷದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಏನಂತಂದರೆ ಇದಕ್ಕೆ ಸರಿಯಾದ ಉತ್ತರ 25ನೇದಕ್ಕೆ ಎ ಆಗಿರುತ್ತೆ. ಇದಕ್ಕೆ ಎ ಎರಡು ಸರಿಯಾಗಿಲ್ಲ, ಆದರೆ ಎಯ ಸಾರಿ ಇದಕ್ಕೆ ಇದು ಸರಿಯಾದ ಉತ್ತರ ಸಿ ಆಗಿರುತ್ತೆ. ಎ ಸರಿ ಇದೆ, ಯಾಕಂದರೆ ಮುಮ್ತಾಜಳ ಸ್ಮರಣೆಗಾಗಿ ಕಟ್ಟಿಸಿದ ತಾಜ್ ಮಹಲ್ ಶಹನಿಗೆ ಅತ್ಯಂತ ಪ್ರಿಯದಾಗಿರುತ್ತೆ ಅದು ಅಲ್ವಾ. ಸೊ ಇದಕ್ಕೆ ಸಮರ್ಥನೆ ಏನಂತಂದರೆ ಇದರ ನಿರ್ಮಾಣ 75 ಲಕ್ಷ ಆಗಿರೋದಿಲ್ಲ, ಇದು ತಪ್ಪಾಗಿರುತ್ತೆ. ನಂತರ ನೆಕ್ಸ್ಟ್ ಕ್ವಶನ್ನು. ಪ್ರತಿಪಾದನೆ. ಬಹುಮನಿ ಸಾಮ್ರಾಜ್ಯದ ಆರಂಭದಿಂದಲೂ ವಿದೇಶಿಯರು ಅಲ್ಲಿಯ ರಾಜಕೀಯದಲ್ಲಿ ಗಣನೀಯ ಪ್ರಭಾವ ಬೀರಿದರು. ಸಮರ್ಥನೆ. ಬಹುಮನಿಶಾ ರಾಜನು ದಖನಿ ಪ್ರತಿಷ್ಠಿತರನ್ನು ನಂಬುತ್ತಿರಲಿಲ್ಲ. ಇದಕ್ಕೆ ಸರಿಯಾದ ಆನ್ಸರನ್ನು ನೋಡಿದ್ರೆ ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. ಇದು ಎ ಮತ್ತು 6 ಎರಡೂ ಸರಿಯಾಗಿವೆ, ಆದರೆ 6 ಎಯ ಸರಿಯಾದ ವಿವರಣೆಯಲ್ಲ. ಇದು ಎರಡು ಸರಿಯಾಗಿದೆ, ಆದರೆ ವಿವರಣೆ ಅಲ್ಲ ಅಂತ ಹೇಳಿದ್ದಾರೆ ಅವರು. ಇನ್ನು 27ನೇದು. ಸೈಮನ್ ಆಯೋಗದ ವಿರುದ್ಧ ಹೋರಾಟದ ಮೆರವಣಿಗೆಯಲ್ಲಿ ಪೊಲೀಸರ ಲಾಠಿ ಏಟುಗಳಿಂದ ಲಾಲಾ ಲಜಪತ್ ರಾಯರು ಅಸುನೀಗಿದರು. ಇನ್ನು ಅಸಮರ್ಥನೆ. ಸೈಮನ್ ಆಯೋಗದಲ್ಲಿ ಒಬ್ಬ ಭಾರತೀಯನು ಸದಸ್ಯನಾಗಿರಲಿಲ್ಲ. ಇದರ ಎಷ್ಟು ನಿಜಾಂಶ ಏನಂತಂದರೆ ಸೈಮನ್ ಆಯೋಗದಲ್ಲಿ ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. ಎಯು ಮತ್ತು 6 ಪ್ರತ್ಯೇಕವಾಗಿ ಸರಿಯಾದವು ಮತ್ತು 6 ಎಯ ಸರಿಯಾದ ವಿವರಣೆ ಇಲ್ಲ ಅಂತ ಹೇಳಿದರು. ಇನ್ನಂತರ 28ನೇದನ್ನು ನೋಡಿದರೆ ಬ್ರಿಟಿಷರು ಭಾರತದಲ್ಲಿ ಕಾನೂನಾತ್ಮಕ ಆಡಳಿತವೆಂಬ ಹೊಸ ಪರಿಕಲ್ಪನೆಯನ್ನು ಜಾರಿಗೊಳಿಸಿದರು. ಬ್ರಿಟಿಷರು ಭಾರತದಲ್ಲಿ ಕಾನೂನಾತ್ಮಕ ಆಡಳಿತವೆಂಬ ಹೊಸ ಪರಿಕಲ್ಪನೆಯನ್ನು ಜಾರಿಗೊಳಿಸಿದರು. ಸಮರ್ಥನೆ ಏನೆಂದರೆ ಭಾರತದಲ್ಲಿ ಚಾಲ್ತಿಯಾಗಿದ್ದ ವೈಯಕ್ತಿಕ ಸಾಮಾಜಿಕ ಕಾನೂನು ಬ್ರಿಟಿಷರು ಮಾನ್ಯ ಮಾಡಲಿಲ್ಲ ಅಂತ ಹೇಳಿದರು. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ. ಎ ಸರಿಯಾದದ್ದು, ಆದರೆ ಸರಿಯಾದ ಉತ್ತರ ಸಿ. ಎ ಸರಿಯಾದದ್ದಾದರೆ 6 ತಪ್ಪಾಗಿದೆ ಅಂತ ಹೇಳ್ಬೋದು. ಇನ್ನು 29ನೇದು ನೋಡೋದಾದರೆ ಮಹಾತ್ಮ ಗಾಂಧೀಜಿಯವರು
1921ರಲ್ಲಿ ಅಸಹಕಾರ ಚಳವಳಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ತೀರ್ಮಾನಿಸಿದರು. ಯಾಕೆ? ಸಮರ್ಥನೆ ಅಂದರೆ ಚೌರದಲ್ಲಿ ನಡೆದ ಕೆಲವು ಹಿಂಸಾತ್ಮಕ ಘಟನೆಗಳನ್ನು ಗಾಂಧೀಜಿಯವರು ಮನವರಿತುಕೊಂಡು ಈ ಚಳವಳಿಯನ್ನು ಸ್ಥಗಿತಗೊಳಿಸಬೇಕು ಅಂದ್ಕೊಂಡರು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅದನ್ನು ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಎ. ಸರಿಯಾದ ಉತ್ತರ ಎ ತಪ್ಪಾದದ್ದು, ಆದರೆ ಆರ್ ಸರಿಯಾಗಿದೆ. ಇದು ಎ ತಪ್ಪಾದದ್ದು, ಆದರೆ ಆರ್ ಸರಿಯಾಗಿದೆ. ಡಿ ಆಗಿರುತ್ತೆ ಇದಕ್ಕೆ ಆನ್ಸರು. ಇನ್ನೆಷ್ಟು ಕ್ವಶನ್ನು 35 ನೋಡಿದೆ. ಅಜ್ಜನ ಹೆಗಲ ಮೇಲೆ ಕುಳಿತ ಮೊಮ್ಮಗನಿಗೆ ಅಜ್ಜನಿಗೆ ಕಾಣಿಸುವುದಕ್ಕಿಂತ ಹೆಚ್ಚು ದೂರ ಕಾಣುತ್ತದೆ. ಅಜ್ಜನ ಹೆಗಲ ಮೇಲೆ ಕುಳಿತ ಮೊಮ್ಮಗನಿಗೆ ಅಜ್ಜನಿಗೆ ಕಾಣಿಸುವುದಕ್ಕಿಂತಲೂ ಹೆಚ್ಚು ದೂರ ಕಾಣುತ್ತದೆ. ಸಮರ್ಥನೆ ಏನು? ಇತಿಹಾಸದಲ್ಲಿ ಸಂಶೋಧನೆಯ ವಿಷಯವನ್ನು ತೀರ್ಮಾನಿಸಲು ಬಾಹ್ಯ ವಿಮರ್ಶೆಯು ಪೂರ್ವಾಪೇಕ್ಷಿತ ಅವಶ್ಯಕತೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಸಿ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಸಿ. ಎ ಸರಿಯಾದದ್ದಾದರೆ ಆರ್ ತಪ್ಪಾಗಿರುತ್ತೆ ಇದಕ್ಕೆ. ಇನ್ನಂತರ ಅನುಕ್ರಮವಾದ ಪ್ರಶ್ನೆಗಳು 31ರಿಂದ 40 ಕಾಲಾನುಕ್ರಮಗಳನ್ನು ಜೋಡಿಸ್ಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ನು ಪ್ರಾಕ್ತನ ನೆಲೆಗಳನ್ನು ಅವುಗಳ ಪ್ರಾಕ್ತನ ನೆಲೆಗಳು ಕಾಲಾನುಕ್ರಮ ದಮನ್ ಮತ್ತು ಕರ್ನೂಲ್ ಗುಹಾಲಯಗಳು, ತೆಕ್ಕಲಕೋಟು ಮತ್ತು ನಾಯ್ಕೊಂಡ್, ಇವು ಕಾಲಾನುಕ್ರಮ ಜೋಡಿಸೋದಾದರೆ ಇದಕ್ಕೆ ಸರಿಯಾದ ಉತ್ತರ ಡಿ ಆಗಿರುತ್ತೆ. ಸರಿಯಾದ ಉತ್ತರ ಡಿ. ಒಂದದ್ದು ಇದು 2, ಇದು 3, ಇದು 4 ಆಗಿರುತ್ತೆ. ಇನ್ನಂತರ ಕಣ್ವರಾಜರನ್ನು ಅವರ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದರು. ಕಣ್ವರಾಜರನ್ನು ಅವರ ಕಾಲಾನುಕ್ರಮದಲ್ಲಿ ಜೋಡಿಸಿ. ಭೂಮಿತ್ರ, ನಾರಾಯಣ, ಶುಶಾರ್ಮನ್, ವಾಸುದೇವ್ ಯಾರ್ಯಾರು ಕಾಲಾನುಕ್ರಮವನ್ನು ನೋಡಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದರೆ ಎ. ಇದಕ್ಕೆ ಸರಿಯಾದ ಉತ್ತರ ಎ ಆಗಿರುತ್ತೆ. ವಾಸುದೇವ್ ಮೊದಲನೇ ಸ್ಥಾನದಲ್ಲಿ ಬರ್ತಾರೆ. ಶುಶರ್ಮನು 2, ನಾರಾಯಣ 3, ಭೂಮಿತ್ರ 4. ಇನ್ನೆಷ್ಟು ಕ್ವಶನ್ನು ವಿಜಯನಗರ ರಾಜ್ಯರನ್ನು ಅವರ ಕಾಲಾನುಕ್ರಮದಲ್ಲಿ ಜೋಡಿಸು. ವಿಜಯನಗರ ರಾಜರನ್ನು ಅವರ ಕಾಲಾನುಕ್ರಮ: 2ನೇ ದೇವರಾಯ ವೀರ ವಿಜಯರಾಯನ, 3ನೇ ವಿರೂಪಾಕ್ಷ, ಮಲ್ಲಿಕಾರ್ಜುನ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ವಿಜಯನಗರದ್ದು ಸರಿಯಾದ ಉತ್ತರ ಡಿ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಡಿ. ಏನಪ್ಪ ಅಂತಂದರೆ ಡಿ ಮೊದಲನೇದು ಒಬ್ಬ ವೀರ ವಿಜಯರಾಯ ಮೊದಲನೇದಾಗಿರುತ್ತೆ. ಆಮೇಲೆ 2ನೇ ದೇವರಾಯ, 3ನೇದು ಮಲ್ಲಿಕಾರ್ಜುನ, 4ನೇದು 3ನೇ ವಿರೂಪಾಕ್ಷ, 3ನೇದು ಮಲ್ಲಿಕಾರ್ಜುನ. ಈ ನಂತರ ಬಹುಮನಿ ಅರಸರನ್ನು ಅವರ ಕಾಲಾನುಕ್ರಮದಲ್ಲಿ ಜೋಡಿಸು. ಅಲಾವುದ್ದೀನ್ ಫಿರೋಜ್ ಶಾನ, ಅಲಾವುದ್ದೀನ್ ಮುಜಾಶಾಹಿನ, 1ನೇ ಮುಹಮ್ಮದ್ ಶಾನ, ಅಲಾವುದ್ದೀನ್ ಹಸನ್ ಬಹುಮನ್ ಶಾನ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದ್ರೆ ಇದಕ್ಕೆ ಸರಿಯಾದ ಉತ್ತರ ಡಿ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಡಿ. ಮೊದಲಿಗೆ 4 ಅಲಾವುದ್ದೀನ್ ಹಸನ್ ಬಹುಮನ್ ಶಾ ಮೊದಲನೇದು. ನಂತರ 1ನೇ ಇದು 2ನೇದು, ಅಲಾವುದ್ದೀನ್ 3ನೇದು, ತಾಜುದ್ದೀನ್ ಫಿರೋಜ್ ಶಾ 4ನೇದು. ಇನ್ನೆಷ್ಟು ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದರೆ ಪುಣೆ ಅವನತಿ, ಶಿವಾಜಿಯ ಆಗ್ರಕ್ಕೆ ಭೇಟಿ ನೀಡಿದ್ದು, ಶಿವಾಜಿಯ ಪಟ್ಟಾಭಿಷೇಕ, ಶಿವಾಜಿಯ ಮರಣ ಯಾವಾಗಾಯಿತು ಅಂತ. ಇದಕ್ಕೆ ಸರಿಯಾದ ಉತ್ತರ ಎ ಆಗಿರುತ್ತೆ. ಅಂತಂದರೆ ಕಾಲಾನುಕ್ರಮದಲ್ಲಿ ಇದನ್ನು ಕರೆಕ್ಟಾಗಿದೆ. 1ನೇದು ಪುಣೆ ಅವನತಿ ಆಗಿರುತ್ತೆ. ನೆಕ್ಸ್ಟು ಶಿವಾಜಿಯ ಆಗ್ರಹಕ್ಕೆ ಭೇಟಿ ನೀಡ್ತಾನೆ, ಶಿವಾಜಿಯ ಪಟ್ಟಾಭಿಷೇಕ ಆಗುತ್ತೆ ಮತ್ತು ಶಿವಾಜಿಯ ಮರಣ ಆಗುತ್ತೆ. ನಂತರ ಕೆಳಗಿನ ಲ್ಯಾಂಡ್ ಹೋಲ್ಡರ್ಸ್
ಲ್ಯಾಂಡ್ ಹೋಲ್ಡರ್ ಸೊಸೈಟಿ, ಲ್ಯಾಂಡ್ ಹೋಲ್ಡರ್ ಸೊಸೈಟಿ, ಇಂಡಿಯನ್ ಲೀಗ್, ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ ಮತ್ತು ಪೂನಾ ಸಾರ್ವಜನಿಕರ ಸಭಾ. ಇದಕ್ಕೆ ಸರಿಯಾದ ಉತ್ತರ ಹೇಳಿ ಯಾವುದಂತ. ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಿ. ಇದನ್ನು ಕಾಲಾನುಕ್ರಮದಲ್ಲೇ ಇದೆ. ಲ್ಯಾಂಡ್ ಹೋಲ್ಡರ್ ಸೊಸೈಟಿ 1, ಇಂಡಿಯನ್ ಲೀಗ್ 2, ಬಾಂಬೆ ಪ್ರೆಸಿಡೆನ್ಸಿ 3, ಪೂನಾ ಸಾರ್ವಜನಿಕ ಸಭಾ 4 ಆಗಿರುತ್ತೆ. ಇನ್ನು ಕೆಳಗಿನವುಗಳನ್ನು ಲಾರ್ಡ್ ಹಾರ್ಡಿಂಜ್, ಲಾರ್ಡ್ ಆಕ್ಲ್ಯಾಂಡ್, ಚಾರ್ಲ್ಸ್ ಮೆಟಾಕಾಫ್, ಲಾರ್ಡ್ ಎಲೆನ್ ಬರೋ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದ್ರೆ 37ಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಿ. ಈ ನಂತರ ಪ್ರಥಮ ಬ್ಯಾಂಕುಗಳ ಕಾಲಾನುಕ್ರಮದಲ್ಲಿ ಪ್ರಥಮ ಬ್ಯಾಂಕುಗಳ ರಾಷ್ಟ್ರೀಕರಣ, ಇಂಡೋ ಪಾಕ್ ಯುದ್ಧ, ಇಂಡೋ ಚೈನಾ ಯುದ್ಧ ಮತ್ತು ತಾಸ್ಕೆಂಟ್ ಘೋಷಣೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದ್ರೆ ಇದು ಎ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇದು ಇಂಡೋ ಚೈನಾ ಆಗುತ್ತೆ, ಆಮೇಲೆ ನೆಕ್ಸ್ಟು ಇಂಡೋ ಪಾಕ್ ಯುದ್ಧ ಆಗುತ್ತೆ, ಮೂರನೇದು ತಾಸ್ಕೆಂಟ್ ಘೋಷಣೆ ಆಗುತ್ತೆ, ನಾಲ್ಕನೇದು ಪ್ರಥಮ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗುತ್ತೆ, ನಾಲ್ಕನೇದು ಇದು. ಇನ್ನೆಷ್ಟು ಕ್ವಶನ್ ನೋಡಿದ್ರೆ ಕಾಲಾನುಕ್ರಮ ವರ್ಸೆಲ್ಸ್ ಒಪ್ಪಂದ ಮತ್ತು ರಷ್ಯಾ ಕ್ರಾಂತಿ, ಆಂಗ್ಲೋ ಜಪಾನಿ ಅಲಯನ್ಸ್ ಟ್ರೀಟ್ ಮತ್ತು ನಾರ್ತ್ ಅಟ್ಲಾಂಟಿಕ್ ಆರ್ಗನೈಸೇಷನ್ ಟ್ರೀಟಿ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದ್ರೆ ಇದಕ್ಕೆ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಯಾವ್ದು ಅಂತಂದರೆ ಮೂರನೇದು 1 ಮತ್ತು ಎರಡನೇದು ರಷ್ಯಾ ಕ್ರಾಂತಿ 2, ಆಮೇಲೆ ವರ್ಸೆಲ್ ಒಪ್ಪಂದ 3 ಮತ್ತು ನಾರ್ತ್ ಅಟ್ಲಾಂಟಿಕ್ ಇದು 4. ನೆಕ್ಸ್ಟು ಬಾಹ್ಯ ವಿಮರ್ಶೆ. ಇದಕ್ಕೆ ಸರಿಯಾದ ನೋಡೋಣ ಅಂತಂದರೆ ಬಾಹ್ಯ ವಿಮರ್ಶೆ, ವಿಷಯದ ಆಯ್ಕೆ, ಬರವಣಿಗೆಯ ಕ್ರಮ, ಸಂಯೋಜನಾ ಪ್ರಕ್ರಿಯೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದರೆ ಯಾವುದ್ಯಾವುದು ಸರಿಯಾದ ಉತ್ತರ ನೋಡಿದ್ರೆ ಇದಕ್ಕೆ ಸಿ ಆಗಿರುತ್ತೆ. ಮೊದಲನೇದು, ಎರಡನೇದಕ್ಕೆ ವಿಷಯದ ಆಯ್ಕೆ ಆಗುತ್ತೆ, ಆನಂತರ ಬಾಹ್ಯ ವಿಮರ್ಶೆ ಆಗುತ್ತೆ, ಆಮೇಲೆ ಸಂಯೋಜನಾ ಪ್ರಕ್ರಿಯೆ ನಡೆಯುತ್ತೆ, ಆಮೇಲೆ ಬರವಣಿಗೆ ಪ್ರಕ್ರಿಯೆ ನಡೆಯುತ್ತೆ, ನಾಲ್ಕನೇದು. ಇನ್ನೆಷ್ಟು ನೋಡಿದರೆ ಹೊಂದಿಸಿ ಬರೆಯಿರಿ. ಇದಕ್ಕೆ ಸಂಬಂಧಿಸಿದಂಥ ಜೋಡಿಸಿ ಪದಗಳು ಯಾವುದ್ಯಾವುದನ್ನು ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಲಕ್ಷ್ಮೀಧರ ಮತ್ತು ದೇವನ ಭಟ್ಟ, ಚಂದ್ರೇಶ್ವರ, ಮಿತ್ರ, ಮಿರ್ಷ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದ್ರೆ ಲಕ್ಷ್ಮೀಧರ ಸರಿಯಾದ ಆಯ್ಕೆ ಎ ಆಗಿರುತ್ತೆ. ಇದಕ್ಕೆ ಸರಿಯಾದ ಆಯ್ಕೆ ಎ ಆಗಿರುತ್ತೆ. ಯಾವುದು ಅಂತಂದರೆ ಲಕ್ಷ್ಮೀಧರ ರಾಜನೀತಿ ಕಲ್ಪತರು, ಲಕ್ಷ್ಮೀಧರ ರಾಜನೀತಿ ಕಲ್ಪತರು. ದೇವಭಟ್ಟ ಮೂರನೇದಾಗುತ್ತೆ. ದೇವಭಟ್ಟ ರಾಜನೀತಿ ಕಂಡ ಮತ್ತು ಚಂದ್ರೇಶ್ವರ ರಾಜನೀತಿಗೆ ಬರುತ್ತೆ, ಮತ್ತು ಮಿತ್ರ ಮಿರ್ಷ ರಾಜನೀತಿ ಪ್ರಕಾಶನ. ನೆಕ್ಸ್ಟ್ ಭರತ್ ಡಿ, ಫರ್ಗ್ಯೂಸನ್ ಮತ್ತು ಬರ್ಗೆಸ್, ಗ್ರಿಫಿತ್ಸ್ ಜೆ, ವೋಗಲ್ ಜೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದ್ರೆ ಇದಕ್ಕೆ ಸರಿಯಾದ ಉತ್ತರ ಡಿ ಆಗಿರುತ್ತೆ. ಸರಿಯಾದ ಉತ್ತರ ಡಿ ಆಗಿರುತ್ತೆ. ಇದಕ್ಕೆ ಇದು ಹೊಂದಿಸಿ ಬರೆದು ಬಿಡೋಣ. ಭರತ್ ಡಿಗೆ ಸ್ಕರ್ಲ್ ಎರಡನೇದಾಗುತ್ತೆ, ಫರ್ಗ್ಯೂಸನ್ಗೆ ಒಂದನೇದು ಮೊದಲ ದಶಕ ಆಗುತ್ತೆ, ಗ್ರೀಚ್ಗೆ 4ನೇದಾಗುತ್ತೆ, ಇದು 3ನೇದು ವೋಗಲ್ಗೆ ಆಗುತ್ತೆ. ಇನ್ನಂತರ 1ನೇ ಕೃಷ್ಣ, 2ನೇ ಗೋವಿಂದ ಮತ್ತು ಧ್ರುವ, 3ನೇ ಗೋವಿಂದ. ಇವು ಸರಿಯಾದ ಉತ್ತರವನ್ನು ನೋಡೋದಾದರೆ ಇದಕ್ಕೆ ಸಿ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಪಟ್ಟಿಗಳನ್ನು ತಾರಿಕ್-ಇ ಫಿರೋಜ್ ಶಾ, ತುಸು ತಬಕ್-ಇ ಅಕ್ಬರಿ, ಮುಂತಕಾಬ್ ತಾವರ್. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಸಿ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಸಿ.
ನೆಕ್ಸ್ಟ್ ಕ್ವಶನ್, ಕೆಳಗಿನ ಪಟ್ಟಿಗಳಲ್ಲಿ ಸರಿ ಹೊಂದಿಸಿ ಅಂತ ಹೇಳಿದರೆ ನಿಕೋಲೋ ಕಾಂಟೆ, ಅಬ್ದುಲ್ ರಜಾಕ್, ಎಡ್ವರ್ಡ್ ಬಾರ್ಬೋಸ, ನ್ಯೂನಿಚ್. ಇದಕ್ಕೆ ಸರಿಯಾದ ಉತ್ತರ ಎ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಎ. ನಿಕೋಲೋ ಕೌಂಟಿ ಒಂದನೇದ್ದು, ಅಬ್ದುಲ್ ರಜಾಕ್ ಎರಡನೇ ದೇವರಾಯ, ಎಡ್ವರ್ಡ್ ಕೃಷ್ಣದೇವರಾಯ, ನ್ಯೂನಿಚ್ ಅಚ್ಯುತ್ ದೇವರಾಯ 4. ಕನೌಜ್ ಯುದ್ಧ ಯಾವಾಗ ನಡೀತು, ಚೌಸಾ ಯುದ್ಧ ಯಾವಾಗ ನಡೀತು, ಬಾಂಗನಿ ಯುದ್ಧ ಯಾವಾಗ ನಡೀತು, ನೂದಾನ್ ಯುದ್ಧ ಯಾವಾಗ ನಡೀತು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಯುದ್ಧಗಳು ಯಾವ್ಯಾವ ನಡೀತು, ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮೊದಲನೇದು 1, 2, 3, 4 ಅಂದರೆ ಸೇಮ್. ಅಂದರೆ ಕನೌಜ್ ಯುದ್ಧ ಮೇ 1540 ನಡೆಯುತ್ತೆ. ಚೌಸಾ ಯುದ್ಧ ಜೂನ್ 26, 1539 ನಡೆಯುತ್ತೆ. ಬಾಂಗನಿ ಯುದ್ಧ ಅಕ್ಟೋಬರ್ 3, 1688 ನೂದಾನ್ ಯುದ್ಧ ಕ್ರಿಸ್ತಶಕ 1619 ನಡೆಯುತ್ತದೆ. ನೆಕ್ಸ್ಟ್ ಕ್ವಶನ್, ಸಂಕೇತಗಳು. ಡಿ ಕೋಸಂಬಿ ಮತ್ತು KP ಜೈಸ್ವಾಲ್ ಮತ್ತು ರಣಜಿತ್ ಗುಹಾ, ಜಾಕ್ವಿಸ್ ಡೇರಿಡಾ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಿ. ನಂತರ ಆಕ್ಸಿನ್ಗೆ ಥಾಮಸ್ ರೋ, ಮ್ಯಾನಿಶ್, ರಾಲ್ಫ್ ಪಿಚ್. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದ್ರೆ ಇದಕ್ಕೆ ಸರಿಯಾದ ಉತ್ತರ ಎ ಆಗಿರುತ್ತೆ. ಇದಕ್ಕೆ ನಂತರ ನೆಕ್ಸ್ಟ್ ಕ್ವಶನ್, ಆಂಗ್ಲೋ ನೇಪಾಳ ಯುದ್ಧ, ಪ್ರಥಮ ಆಂಗ್ಲೋ ಅಫ್ಘಾನ್ ಯುದ್ಧ, ಮೂರನೇ ಆಂಗ್ಲೋ, ಪ್ರಥಮ ಆಂಗ್ಲೋ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದ್ರೆ ಯಾವುದು ಆಂಗ್ಲೋ ಯುದ್ಧ ಅದೆಲ್ಲ ಅಂತಂದರೆ ಸರಿಯಾದ ಉತ್ತರ ಡಿ ಆಗಿರುತ್ತೆ. ಇದಕ್ಕೆ ನಂತರ ಲಾಸ್ಟ್ ಕ್ವಶನು 50ನೇದು, ವಂಚಿ ಅಯ್ಯರ್. ಇದಕ್ಕೆ ಸರಿಯಾದ ವಂಚಿ ಅಯ್ಯರ್ ಮತ್ತು TK ಮಾಧವ, ಶ್ರೀನಿವಾಸ್ ಪಿಳ್ಳೈ, EV ರಾಮಸ್ವಾಮಿ ನಾಯರ್. ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ. ಯಾವ್ದು ಅಂತಂದರೆ ವಂಚಿ ಅಯ್ಯರ್ಗೆ ತಿರುನಲ್ವೇಲಿ ಆಗಿರುತ್ತೆ. ಇನ್ನು TK ಮಾಧವನು ವೈಕಮ್ ಸತ್ಯಾಗ್ರಹ ಆಗಿರುತ್ತೆ. ಶ್ರೀನಿವಾಸ್ ಪಿಳ್ಳೆಗೆ ಹಿಂದೂ ಆಗಿರುತ್ತೆ. EV ರಾಮಸ್ವಾಮಿಗೆ 4ನೇದು ಸೇಮ್ ಆಗಿರುತ್ತೆ. ಇದಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ಲೈಕನ್ನು ಪ್ರೆಸ್ ಮಾಡ್ತಾ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ತಮಗೆ ಮೊದಲು ನೋಟಿಫಿಕೇಷನ್ ಆಗಿ ಬರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮಗೆ ಯಾವ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ನಾನು ಅದೇ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.